ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಕೆಲವೊಂದಿಷ್ಟು ಜನ ಹೆಂಗಿರ್ತಾರೆ ನೋಡ್ರಿ, ಏನೂ ಸಮಸ್ಯೆನೇ ಇರೋಂಗಿಲ್ಲ, ಆ ಸಮಸ್ಯೆ ದೊಡ್ಡದಂತ ಹೇಳಿ ನಮಗೆ ಭಯನ ಪಡಿಸ್ತಿರ್ತಾರೆ. ತಮಗೆ ಏನೂ ಗೊತ್ತಿರೋಂಗಿಲ್ಲ, ಗೊತ್ತಿರ್ಲಿಕ್ಕಂದ್ರೂ ಕೂಡ ಸುಮ್ಮನೆ ಇರ್ಬೇಕು ನೋಡ್ರಿ. ಅದು ಬಿಟ್ಟು ಹಂಗೆ ಆಗ್ಬಾರ್ದಿತ್ತು, ಹಿಂಗಾಯ್ತಲ್ಲ, ಹಿಂಗಾಗ್ಬಾರ್ದಿತ್ತು, ಹಂಗಾಯ್ತಲ್ಲ ಅಂತ ಹೇಳ್ತಾರೆ. ತುಂಬಾ ಟೆನ್ಷನ್ ಆಗುತ್ತೆ ನೋಡ್ರಿ. ಅವಾಗ ಅವ್ರಿಗೆ ಒಂದು 10% ಗೊತ್ತಿರ್ತದೆ, ಅದನ್ನ ಏನೋ ಅವ್ರಿಗೆ 100% ಗೊತ್ತಿರೋ ಥರ ಹೇಳ್ತಿರ್ತಾರೆ. ಆ ರೀತಿ ಮಾಡಬಾರ್ದು ನೋಡ್ರಿ. ಅದನ್ನು ಏನಿರ್ತದೆ ತಿಳ್ಕೊಂಡು ಆಮೇಲೆ ಹೇಳ್ಕೊಬೇಕಂತ ಹೇಳ್ತೀವಿ ನೋಡ್ರಿ. ಯಾಕಂದ್ರೆ ಎಲ್ಲರೂ ಮೈಂಡ್ ಸೆಟ್ಟು ಒಂದೇ ಥರ ಇರೋಂಗಿಲ್ಲ ನೋಡ್ರಿ. ಒಬ್ಬೊಬ್ಬರು ಕೆಲವರು ಸೂಕ್ಷ್ಮ ಇರ್ತಾರೆ, ಒಬ್ಬರು ಅವ್ರು ಏನೇ ಹೇಳಿದ್ರು ಹೋಗ್ಲಿ ಬಿಡು ಅನ್ನೋ ರೀತಿ ಇರ್ತಾರೆ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕಂಥೇಳಿ ನನ್ನ ಅನಿಸಿಕೆ ನೋಡ್ರಿ. ಇದನ್ನು ಯಾಕೆ ಹೇಳಕತ್ತೀನಂದ್ರೆ, ಅಂಥೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ. ಇವಾಗ ಅಷ್ಟು ನನಗೆ ಕಂಫರ್ಟಬಲ್ ಇಲ್ಲ ಈ ವಿಡಿಯೋ ಮಾಡಬೇಕಾದ್ರೆ, ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ. ಇವಾಗೇನು ಹೇಳ್ತೀನಂದ್ರೆ, ಮಕ್ಕಳು ನೋಡ್ರಿ, ಸಣ್ಣ ಮಕ್ಕಳು ಮೋಷನ್ ಅದು ಪಾಸ್ ಮಾಡಬೇಕಾದ್ರೆ ಒಂಥರ ಸೌಂಡ್ ಮಾಡ್ತಾರೆ ನೋಡ್ರಿ. ಅದನ್ನು ಯಾಕೆ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಿರ್ತದೆ ಅಂಥೇಳಿ ನಾನಿವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಮಗ ಕೂಡ ಹಾಗೆ ಮಾಡ್ತಿದ್ದ ನೋಡ್ರಿ. ನಾನು ಅವಾಗ ಏನು ಮಾಡಿದೆ ಅಂಥೇಳಿ ನಿಮಗೆ ಹೇಳ್ತೀನಿ. ವಿಡಿಯೋ ನೋಡ್ಕೊಂಡು ಬರ್ರಿ, ಅವಾಗ ಯಾವ ರೀತಿ ಮಾಡ್ತಿದ್ದೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ, ಮಕ್ಕಳು ಇದನ್ನು ಯಾಕೆ ಮಾಡ್ತಾರೆ ಅಂಥೇಳಿ. ಬರ್ರಿ ಇವಾಗ ವಿಡಿಯೋನ ನೋಡ್ಕೊಂಬರ್ರಿ. ನೋಡಿದ್ರಲ್ಲ, ಈ ರೀತಿಯಾಗಿ ಅವನು ಮೋಷನ್ ಪಾಸ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸೌಂಡ್ ಮಾಡ್ತಿದ್ದ. ಅವನು ನನಗೆ ನೋಡ್ರಿ ಯಾಕೆ ಹಿಂಗೆ ಮಾಡಾಕತ್ತಾನ, ಹೊಟ್ಟೆ ಒಳಗೆ ಏನಾದರೂ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಸಣ್ಣ ಕೂಸು ನೋಡ್ರಿ ಏನೋ ಗೊತ್ತಾಗಲ್ಲ, ಬಾಯಿ ಬಿಟ್ಟು ಕೂಡ ಹೇಳಂಗಿಲ್ಲ, ನಮಗೂ ಕೂಡ ಅರ್ಥ ಆಗಂಗಿಲ್ಲ ನೋಡ್ರಿ. ಕೆಲವೊಂದಿಷ್ಟು ನಾವು ಸಣ್ಣದಂತ ತಿಳ್ಕೊಂಡಿರ್ತೀವಿ, ಅದು ಸಣ್ಣದನ್ನೇ ದೊಡ್ಡದಾಗ್ಬಿಟ್ಟಿರ್ತದೆ. ಒಂದೊಂದು ಸಲ ದೊಡ್ಡದಂತ ತಿಳ್ಕೊಂಡಿರ್ತೀವಿ, ಅದು ಏನೂ ಇರೋಂಗೇ ಇಲ್ಲ. ಅದೇ ರೀತಿ ಕೂಡ ನೋಡ್ರಿ, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ, ಏನಾಯ್ತಪ್ಪ ಇದು ಅಂಥೇಳಿ ಅಂದ್ಕೊಂಡೆ. ಆಮೇಲೆ ನೋಡ್ರಿ, ನಮ್ಮ ಮನೆ ಒಳಗೂ ಕೇಳಿದೆ, ಎಲ್ಲರೂ ಗೊತ್ತಿರೋರ್ಗೂ ಕೇಳಿದೆ, ಇಲ್ಲ ಸಣ್ಣ ಮಕ್ಕಳು ಆ ರೀತಿ ಮಾಡ್ತಾರೆ, ಯಾಕಷ್ಟು ಭಯ ಪಡ್ತಿ ಅಂತಂದರು. ಆಮೇಲೆ ನೋಡ್ರಿ, ಅಷ್ಟಾದರೂ ಸಮಾಧಾನ ಇದ್ದಿದ್ದಿಲ್ಲ ನನಗೆ. ಆಮೇಲೆ ನೋಡ್ರಿ, ಹಾಗೆ ಯೂಟ್ಯೂಬ್ ನೋಡ್ಕೊತ ಕೆಲವೊಂದಿಷ್ಟು ಚೆನ್ನಾಗಿ ಯೂಟ್ಯೂಬ್ ಅದು ನೋಡಿದೆ ನೋಡ್ರಿ. ನಾನು ಅವ್ರ ಹೆಸರೇನೋ ಗೊತ್ತಿಲ್ಲ, ಅವ್ರದ್ದೊಂದು ಚಾನಲ್ ಅದ ನೋಡ್ರಿ, ಶ್ರೀಮತಿ ನಿಲಯ ಅಂಥೇಳಿ. ಆ ಸಿಸ್ಟರದು ಮತ್ತು ಆಮೇಲೆ ಅರ್ಬನ್ ಕನ್ನಡತಿ ಅಂತ ಅದ ನೋಡ್ರಿ, ಅವ್ರ ಚಾನಲ್ ಕೂಡ ನೋಡಿದೆ. ನಾನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ನಾನು ಕೂಡ ಟ್ರೈ ಮಾಡೋನು ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು ಅಂಥೇಳಿ. ಆ ರೀತಿ ಮಾಡೋದಕ್ಕೆ ಮೇನ್ ಕಾರಣ ನೋಡ್ರಿ, ಗ್ಯಾಸ್ ನೋಡ್ರಿ. ಗ್ಯಾಸ್ ಆಯ್ತಂದ್ರೆ ಮಕ್ಕಳು ಆ ರೀತಿ ಮಾಡ್ತಾರಂತ ವಿಡಿಯೋದೊಳಗೆ ಕೂಡ ಇತ್ತು. ಅದೇ ರೀತಿ ಕೂಡ ನನ್ನ ಮಗು ಕೂಡ ಹಾಗೆ ಆಗಿತ್ತು ನೋಡ್ರಿ, ಗ್ಯಾಸ್ ಪ್ರಾಬ್ಲಮಿಂದ. ಆಮೇಲೆ ನೋಡ್ರಿ, ನಾನು ಫೀಡ್ ಮಾಡಿದ್ಮೇಲೆ ಈ ರೀತಿ ಹಾಕ್ಕೊಂಡು ತೆಗಿಸ್ತಾ ಇದ್ದೆ, ಆದರೂ ಕೂಡ ಅವನಿಗೆ ಗ್ಯಾಸ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡ್ರಿ ಏನು ಮಾಡ್ಬೇಕಂತಂದ್ರೆ ಟಮ್ಮಿ ಟೈಮ್ ಕೊಡಬೇಕಂತ ಹೇಳಿದರು. ನಾನು ಕೂಡ ವಿಡಿಯೋ ನೋಡಿದ ತಕ್ಷಣವೇ ನಾನು ನನ್ನ ಮಗನಿಗೆ ಟಮ್ಮಿ ಟೈಮ್ ಕೊಟ್ಟೆ. ಅವಾಗ ನೋಡ್ರಿ ಗ್ಯಾಸು ಪಾಸ್ ಆಯಿತು, ಅವಾಗ ಸ್ವಲ್ಪ ಅವನಿಗೆ ಆರಾಮಾಯಿತು. ನೆಕ್ಸ್ಟ್ ನೋಡ್ರಿ, ಎಣ್ಣೆಯಿಂದ ಮಸಾಜ್ ಮಾಡ್ಬೇಕಂತ ಇತ್ತು ಹೊಟ್ಟೆ ಭಾಗಕ್ಕೆ. ಹೊಕ್ಕಳಿನ ಸುತ್ತ ನೋಡ್ರಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ್ರೆ ಮಕ್ಕಳಿಗೆ ಗ್ಯಾಸ್ ರಿಲೀಫ್ ಆಗುತ್ತಂತ ಇತ್ತು ನೋಡ್ರಿ. ಹಾಗಾಗಿ ನಾನು ಕೂಡ ಅದನ್ನು ಟ್ರೈ ಮಾಡಿದೆ ನೋಡ್ರಿ. ಅವಂಗೆ 100% ಆಗಿ ಇಲ್ಲ ಅಂದ್ರೂ ಕೂಡ ಒಂದು 50% ಆಗಿ ಅದು ಆ ರೀತಿ ಮಾಡಿದ 2 ಡೇಸಿಗೆ ಅವನಿಗೆ ಗ್ಯಾಸ್ ಅನ್ನೋದು ಸ್ವಲ್ಪ ಕಡಿಮೆ ಆಯ್ತು ನೋಡ್ರಿ. ಆದರೂ ಕೂಡ ನನಗೆ ಸಮಾಧಾನ ಆಗಲಿಲ್ಲ. ಯಾಕೆ ಏನು ಬೇಡ, ನಾವು ಈ ರೀತಿ ಮನೆ ಒಳಗೆ ಏನರ ಮಾಡ್ಕೋತ ಕೂತ್ರೆ ಮತ್ತೇನರ ಆಗಿತ್ತಂದ್ರೆ ಯಾಕಪ್ಪ ಅಂಥೇಳಿ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ. ಡಾಕ್ಟ್ರು ಕೂಡ ಅದೇ ಹೇಳಿದ್ರು ನೋಡ್ರಿ, ಇಲ್ಲ ಗ್ಯಾಸ್ ಆಗಿರ್ತದೆ, ನೀವು ಮಲ್ಕೊಂಡು ಹಾಲು ಕುಡಿಸ್ಬೇಡ್ರಿ, ಆದಷ್ಟು ಕುತ್ಕೊಂಡು ಹಾಲು ಕುಡಿಸ್ರಿ ಅಂತ ಹೇಳಿದರು. ಯಾಕಂದ್ರೆ ಮಕ್ಕಳು ನೋಡ್ರಿ ಚೆನ್ನಾಗಿ ಅವಕ್ಕಿನ್ನೂ ಪೊಸಿಷನ್ ಅದು ತೊಗೊಳಕ್ಕೆ ಗೊತ್ತಿರಲ್ಲ, ಮತ್ತು ಅವರ ಬಾಯಿ ಒಳಗೂ ಕೂಡ ಅದು ಚೆನ್ನಾಗಿ ಹೋಗಿರಲ್ಲ ನೋಡ್ರಿ. ಹಾಗಾಗಿ ಗಾಳಿ ಬಾಯಿ ಒಳಗೆ ಹೋಗಿ ಅವ್ರಿಗೆ ಗ್ಯಾಸ್ ಆಗುತ್ತೆ ಅಂತ ಹೇಳಿದರು ಡಾಕ್ಟ್ರು ಕೂಡ. ನಾನು ಮಲ್ಕೊಂಡೇನು ಫೀಡ್ ಮಾಡೋಂಗಿಲ್ಲ ರೀ, ಆದರೂ ಕೂಡ ಅವ್ರು ಹೇಳಿದರು ಆಯ್ತು ರೀ ಅಂಥೇಳಿ. ಮತ್ತು ಒಂದು ಡ್ರಾಪ್ಸ್ ಕೊಟ್ಟರು ನೋಡ್ರಿ ನೈಟ್ ಹಾಕೋದಕ್ಕೆ. ಅದಾದಮೇಲೆ ಅವ್ನಿಗೆ ಕಡಿಮೆ ಆಯ್ತು ನೋಡ್ರಿ. ಮತ್ತು ಮಕ್ಕಳಿಗೆ ನೋಡ್ರಿ, ನಾವು ಹಾಲು ಕುಡಿಸಿದ್ಮೇಲೆ ಈ ರೀತಿ ತೆಗಿಸ್ಬೇಕು, ಅಂದ್ರೆ ಅವ್ರಿಗೆ ಗ್ಯಾಸ್ ಆಗಂಗಿಲ್ಲ. ನಾವು ಹಾಲು ಕುಡಿಸಿದ ತಕ್ಷಣ ನೋಡ್ರಿ ಈ ರೀತಿ ಹಾಕಿ 1-2 ಸೆಕೆಂಡಿಗೆ ಅವ್ರು ಅದನ್ನು ತೆಗಿಸಂಗಿಲ್ಲ ನೋಡ್ರಿ. ಒಂದು 10 ನಿಮಿಷ ಅಲ್ವ ಒಂದು 5 ನಿಮಿಷ ಆದರೂ ಕೂಡ ಈ ರೀತಿ ಹಾಕ್ಕೊಂಡು ಈ ರೀತಿ ಬೆನ್ನನ್ನು ಸವರಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ಬೆನ್ನಿಗೆ ಈ ರೀತಿ ಬಡಿಯೋದ್ರಿಂದ ನೋಡ್ರಿ ಅವ್ರಿಗೆ ಗ್ಯಾಸ್ ರಿಲೀಫ್ ಆಗುತ್ತೆ. ಒಂದು ವೇಳೆ ಗ್ಯಾಸ್ ಅದು ಇತ್ತಂದ್ರೆ ಮಕ್ಕಳು ತುಂಬಾ ಹಠ ಮಾಡ್ತಾರೆ ನೋಡ್ರಿ, ಮಲಗೋದಿಲ್ಲ, ಮತ್ತು ಚೆನ್ನಾಗಿ ಫೀಡ್ ಮಾಡೋಂಗಿಲ್ಲ, ಮತ್ತು ಅವ್ರು ಮೋಷನ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡ್ರಿ. ನನಗೂ ಕೂಡ ತುಂಬಾ ಕಷ್ಟ ಅನ್ನಿಸ್ತಿತ್ತು. ಅವನಿಗೆ ಆದಮೇಲೆ ನೋಡ್ರಿ
ನೋಡಿ ಮುಂದೆ ನನಗೂ ಕೂಡ ಅದೇ ಪ್ರಾಬ್ಲಮ್ ಆಯ್ತು. ನನಗೆ ಗ್ಯಾಸ್ ಆಗ್ಬಿಡ್ತು. ತುಂಬ 2 ದಿನ ನೋಡ್ರಿ ನಾನು ತುಂಬ ಅಂದ್ರೆ ತುಂಬಾ ಹತ್ಬಿಟ್ಟು ನಾನು ಅಷ್ಟೊಂದು ಪ್ರಾಬ್ಲಮ್ ಆಗ್ಬಿಡ್ತು. ನನಗೆ ಮೋಷನ್ ಆಗಲಿಲ್ಲ ಸರಿಯಾಗಿ, ಗ್ಯಾಸ್ ರಿಲೀಸ್ ಆಗಲಿಲ್ಲ. ಅಪ್ಪ ನನಗೆ ಈ ರೀತಿ ಆಗ್ಯದ, ನನ್ನ ಮಗನಿಗೆ ಯಾವ ರೀತಿ ಆಗಿರಬೇಕು ಅಂತ ಹೇಳಿ ತುಂಬ ಅಂದ್ರೆ ನನಗೆ ಆ ರೀತಿ ಆದಾಗ ಅವ್ನು ನೋಡೋದು ಹೇಳ್ಕೊಳ್ಳೋದು, ಅವ್ನು ನೋಡೋದು ಹೇಳೋದು, ನಿನಗೂ ಹಿಂಗಾಗಿತ್ತಲ್ಲಪ್ಪ, ನನಗೆ ಇಷ್ಟ ಆಗತ್ತದ, ನೀ ಎಷ್ಟು ನೋವು ಪಟ್ಟಿರ್ಬೇಕಂತ ಹೇಳಿ ಒಂದು ಸಲ ಅಳುನೇ ಬಂದುಬಿಡ್ತು ನೋಡಿರಿ ನನಗೆ. ಯಾಕಂದ್ರೆ ನಮ್ಗೆ ಬಾಯಿ ಐತಿ, ನಾವು ಹೇಳ್ಕೊತೀವಿ, ಆ ಸಣ್ಣ ಮಕ್ಳು ಏನು ಹೇಳ್ಕೊತಾರೆ. ಆದರೂ ಕೂಡ ನೋಡಿರಿ ನಾವು ತಾಯಂದಿರು ಸ್ವಲ್ಪ ಹೆಚ್ಚಿನ ಕೇರ್ನ ಮಾಡಬೇಕಾಗುತ್ತೆ ಸಣ್ಣ ಮಕ್ಕಳಿಗೆ ನೋಡಿರಿ. ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡಿರಿ. ನಿಮಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಸಪೋರ್ಟು ನಮಗೆ ತುಂಬಾ ಮುಖ್ಯ ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ವಿಡಿಯೋನ. ನೆಕ್ಸ್ಟ್ ಆವಾಗಲೇನು ಹೇಳಿದ್ನಲ್ಲ ಆ ವಿಡಿಯೋನ ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಆ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಯಾಕಂದ್ರೆ ಅವರೊಂದು ಏನು ಹೇಳಿದ್ರೆ ನನಗದು ತುಂಬಾ ತಲೆ ಒಳಗೆ ಕೊರೆಯಕತ್ಬಿಟ್ಟದ, ಏನಪ್ಪ ಹಿಂಗೆ ಅಂದ್ರಲ್ಲ ಅಂಥೇಳಿ. ಯಾವುದೇ ಆದರೂ ಕೂಡ ನೋಡಿರಿ ಜನರು ಮನೆಯವರೇ ಆಗಲಿ ಅಥವಾ ಹೊರಗಿನವರೇ ಆಗಲಿ ಹೆಚ್ಚಾಗಿ ಪಾಸಿಟಿವ್ ಆಗೇ ಮಾತಾಡ್ಬೇಕಾಗತ್ತೆ. ಸ್ವಲ್ಪ ನೆಗೆಟಿವ್ ಏನಾರ ಮಾತಾಡಿದ್ರಂದ್ರೆ ಅದು ನಮ್ಮ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟಿರ್ತದ. ನಂಗೆ ಇವಾಗಲೂ ಕೂಡ ಅವ್ರು ಹೇಳಿದ್ದು ನೆನೆಸ್ಕೊಂಡ್ರೆ ನನ್ನ ಕಣ್ಣ ನೀರು ಬರ್ತಾವೆ. ಅದನ್ನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ರೀ, ಇವಾಗ ಬೇಡ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ. ಮತ್ತೆ ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.